ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರಾಗಿ ಹಿಟ್ಟಿಂದ ಒಂದು ಬರ್ಫಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈ ಕಪ್ಪಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಪಷ್ಟು ಬಾದಾಮಿ, 1/4 ಕಪ್ಪಷ್ಟು ಗೋಡಂಬಿ, 1/4 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಆಮೇಲೆ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಂದು 5 ಏಲಕ್ಕಿ, 4 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾದಾಮಿ ಮತ್ತು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ತುಪ್ಪ ಹಾಕೊಂಡಿದ್ದೀನಿ 1 ಸ್ಪೂನಷ್ಟು. ಈಗ ಬಾದಾಮಿ ಹಾಕೊಳ್ತಾ ಇದ್ದೀನಿ. 1/4 ಕಪ್ಪಷ್ಟು ಬಾದಾಮಿ ತೊಗೊಂಡಲ್ಲ, ಅದು ಹಾಕೊಳ್ತಾ ಇದ್ದೀನಿ. ಬಾದಾಮಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೆ. ಒಣ ಕೊಬ್ಬರಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟಿಗೆ ಗೋಡಂಬಿ 1/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇದೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಜಾಸ್ತಿ ಮಾಡ್ಕೊಳ್ಬಾರ್ದು, ಲೈಟಾಗಿದ್ದರೆ ಸಾಕು. ನೋಡಿ, ಇದು ಫ್ರೈ ಆಗಿದೆ. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಇದನ್ನು ಸೇಮ್ ಬಾಣಲೆಗೆ ನಾನು ಇದು ರಾಗಿ ಹಿಟ್ಟು 2 ಕಪ್ಪಷ್ಟು ತೊಗೊಂಡಿದ್ನಲ್ಲ, ಅದು ಹಾಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಲೈಟಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಇರಬೇಕು. ತುಂಬ ಸೀದೋಗ್ಬಿಟ್ರೆ ಇದು ಚೆನ್ನಾಗಿರಲ್ಲ ಟೇಸ್ಟು. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಸ್ಟವ್ ಆಫ್ ಮಾಡ್ಕೊಂಡ್ರೆ ನೋಡಿ, ಹಿಟ್ಟು ತೆಗೆದ್ಮೇಲೆ 1.5 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ನಲ್ಲ, ಬಿಳಿ ಎಳ್ಳು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಲೈಟಾಗಿ ಫ್ರೈ ಆಗಿದ ತಕ್ಷಣ ಸ್ಟವ್ ಆರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಇದು ಗೋಡಂಬಿ, ಬಾದಾಮಿ ಮತ್ತು ಕೊಬ್ಬರಿ ಪುಡಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ, ಅದು ಹಾಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 4 ಲವಂಗ ಮತ್ತು 1 5 ಏಲಕ್ಕಿ ತೊಗೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ, ಅದು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ನಲ್ಲ ಫ್ರೈ ಮಾಡಿ, ಅದು ಹಾಕೊಂಡಿದ್ದೀನಿ. ನೆಕ್ಸ್ಟು 1.5 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಪೌಡ್ರ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಪೌಡ್ರ್ ಆಗಿದೆ ನೋಡಿ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಸ್ವಲ್ಪ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಕಲಿಸ್ಕೊಂಡು, ಇದಕ್ಕೀಗ ನಾನು ಇದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಕಾಯಿಸಿಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ತುಪ್ಪ ಹಾಕೊಂಬಿಡೋಣ. ಸ್ಟಾರ್ಟಿಂಗ್ ಫ್ರೈ ಮಾಡೋದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ವಿ, ಅದರಿಂದ 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. 2ರಿಂದ 3 ಸ್ಪೂನ್ ತುಪ್ಪ ಹಾಕಿದಷ್ಟು ಚೆನ್ನಾಗಿರುತ್ತೆ. ಫಸ್ಟ್ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಆಮೇಲೆ ಮಧ್ಯದಲ್ಲಿ ನೀವು ಸೆಂಟ್ರಲ್ಲಿ ಹಾಲು, ಒಂದು ಸ್ವಲ್ಪ ಬೆಚ್ಚಗಿರೋ ಹಾಲು ತೊಗೊಂಡು ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಕಲಸಿಟ್ಕೊಂಡಿದ್ದೀನಿ. ಅದೇ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಒಂದು ಪ್ಲೇಟಿಗೆ ತುಪ್ಪ ಸೋರ್ಕೊಂಡಿದ್ದೀನಿ. ನೀವು ಇದನ್ನು ಉಂಡೆ ಆದರೂ ಕಟ್ಬೋದು. ನಾನು ಇವಾಗ ಬರ್ಫಿ ಥರ ತೋರಿಸ್ತೀನಿ. ಬರ್ಫಿ ಆದರೂ ಮಾಡ್ಬೋದು. ನಾನು ಬರ್ಫಿ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈಗ ಇದು ರೆಡಿಯಾಗಿದೆ. ಈಗ ಇದ್ರ ಮೇಲೆಲ್ಲ ನಾನು ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಚಾಕ್ಲೇಟ್ ಥರನೇ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚಾಕ್ಲೇಟ್ ಬದಲು ಇದನ್ನೇ ಕೊಡ್ಬೋದು. ಬಾದಾಮಿ ಮತ್ತು ಗೋಡಂಬಿ ಹಾಕೊಂಡ್ಮೇಲೆ ಸ್ವಲ್ಪ ಬಿಳಿ ಎಳ್ಳು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಾಕೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿಬಿಡೋಣ ಅದನ್ನು, ಯಾಕೆಂದರೆ ಮೇಲ್ಗಡೆ ಅದು ಬಿದ್ದೋಗ್ಬಾರ್ದು ಅಂತ ಸ್ವಲ್ಪ ಇದರಲ್ಲಿ ಹಾಗೆ ಪ್ರೆಸ್ ಮಾಡ್ತೆ. ನೋಡಿರಲ್ಲ ಫ್ರೆಂಡ್ಸ್, ರಾಗಿ ಹಿಟ್ಟಿಂದ ಯಾವ ಥರ ಬರ್ಫಿ ಮಾಡ್ಬೋದು ಅಂತ. ನಾನು ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಬದಲು ನೀವು ಗಸಗಸೆನ ಕೂಡ ಫ್ರೈ ಮಾಡಿ ಹಾಕೊಬೋದು. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಬದಲು ಈ ಥರ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಟೇಸ್ಟೇ ಇರುತ್ತೆ, ನೋಡೋಕ್ಕೂ ಚಾಕ್ಲೇಟ್ ಥರನೇ ಇರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಇದನ್ನು ನೀವು ಫ್ರಿಡ್ಜಲ್ಲಿ ಇಡೋದಾದರೆ ಒಂದು 15 ಮಿನಿಟ್ಸ್ ಇಡ್ಬೋದು. ಹೊರಗಡೆನೇ ಸೆಟ್ ಮಾಡ್ತೀನಿ ಅಂದರೆ ಒಂದು 2 ಅವರ್ಸ್ ಬಿಟ್ಟು ಮಾಡ್ಬೋದು. ಈಗ ನಾನು ಫ್ರಿಡ್ಜಲ್ಲಿ ಇಟ್ಟು ತೊಗೊಂಬಂದಿದ್ದೀನಿ. 15 ಮಿನಿಟ್ಸ್ ಆದಮೇಲೆ ಇದನ್ನು ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ, ಈ ಥರ ಪೀಸಸ್ ಬರುತ್ತೆ. ಇದು ನೋಡಿ, ಸೇಮ್ ಚಾಕ್ಲೇಟ್ ಥರನೇ ಇದೆ. ಇದು ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮನೇಲಿ ಮಾಡಿ ಈ ಥರ ಟ್ರೈ ಮಾಡಿ ಒಂದ್ಸರಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.